ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೇಗಾ ವ್ಲಾಗ್ಸ್. ಇವತ್ತು ನಾನು ಸೆಟ್ ದೋಸೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಮತ್ತು ಅವಲಕ್ಕಿ ಇಷ್ಟನ್ನು ನೆನೆ ಹಾಕಿದ್ದೆ. ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾಳೆ ದೋಸೆ ಮಾಡ್ತೀವಿ ಅಂದರೆ ನಾವು ಇವತ್ತೇ ನೆನೆ ಹಾಕಬೇಕು. ಅಷ್ಟನ್ನು ನೆನೆ ಹಾಕಿದ್ದೆ, ಗ್ರೈಂಡ್ ಮಾಡಾಯಿತು. ನೋಡ್ತಾ ಇರ್ಬೋದು ಯಾವ ಥರ ಹಿಟ್ಟಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಟು ಸೇಮ್ ಹೋಟ್ಲಲ್ಲಿ ಯಾವ ಥರ ಇರುತ್ತೆ ಸೆಟ್ ದೋಸೆ, ಅದೇ ಥರ ಇರುತ್ತೆ. ಅದೇ ಥರ ಮನೇಲೂ ಮಾಡ್ಬೋದು. ನೋಡ್ತಾ ಇರ್ಬೋದು. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಯಾವ ಥರ ದೋಸೆ ಬರುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು. ತವ ಕಾಯೋಕ್ಕಿಟ್ಟಿದ್ದೆ, ತವ ಕಾದಿದೆ. ಯಾವಾಗಲೂ ದೋಸೆ ಹಾಕಬೇಕು ಅಂದರೆ ತವ ಮೇಲೆ ಕಾದಿದ ನಂತರ ನಾವು ಎಣ್ಣೆ ಸವರ್ಬಿಟ್ಟು ಒಂದು ಸ್ವಲ್ಪ ನೀರು ಚಿಮುಕಿಸ್ಬೇಕು. ನೀರು ಚಿಮುಕಿಸ್ಬಿಟ್ಟು ಆ ನಂತರ ದೋಸೆ ಹಾಕಬೇಕು. ಆವಾಗ ಈ ತವಗೆ ದೋಸೆ ಏನೂ ಅಂಟ್ಕೊಳ್ಳಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ದೋಸೆ ಮಾಡಿದ್ರೆ ಈ ಥರನೇ ಮಾಡೋದು. ಆವಾಗ ದೋಸೆ ಒಂದು ಸ್ವಲ್ಪನೂ ಏನೂ ಅಂಟ್ಕೊಳ್ಳಲ್ಲ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ಸೆಟ್ ದೋಸೆ ಥರನೇ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಜಸ್ಟ್ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ, ಸ್ವಲ್ಪ 1-2 ಸ್ಪೂನ್ ಕಡಲೆಬೇಳೆ ಇಷ್ಟನ್ನು ನೆನೆ ಹಾಕಿದ್ದು. 5 to 6 hour ನೆನೆ ಹಾಕಿದ ನಂತರ ಗ್ರೈಂಡ್ ಮಾಡ್ಕೊಳ್ಳಿ. ಆ ನಂತರ ಮತ್ತೆ ಮಾರನೆಗೆ ದೋಸೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಕುಂಬಳಕಾಯಿ ಗೊಜ್ಜು ಮಾಡಿದ್ದೆ. ಇದೇ ಥರ ವಿಡಿಯೋ ಬೇಕು ಅಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.